ಇಲ್ಲ. ಇದನ್ನ ಹಿಡ್ಕೊಂಡು ಕೂತು ಬಿಡ್ತಾರೆ ಅವ್ರು. ರಾಜೀನಾಮೆ ಬೇಕಪ್ಪ ನಮಗೆ, ಈಗಾಗಲೇ ಅಧಿವೇಶನ ಮುಗಿದು ಹೋಗಿಲ್ಲ. ಅವ್ರಿಗೇನಂತಾರೆ ಅಧಿವೇಶನದ ಏನು ಆಗಬೇಕಾಗಿಲ್ಲ. ಯಾಕಂದರೆ ಏನು ಒಳ್ಳೆ ಕೆಲಸ ಮಾಡ್ಯಾರ ಬಿ ಜೆ ಪಿ, ಇದು ಕಾಂಗ್ರೆಸ್ಸಿಗರು. ನಾಳೆ ಅವ್ರಿಗೆ ಹೆಲ್ಪ್ ಆಗ್ತದೆ ಮುಂಬರುವ ಚುನಾವಣೆಯಲ್ಲಿ. ಅದಕ್ಕೆ ಅವರು ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಜನಪರವಾದ ಕೆಲಸಗಳನ್ನು ಮಾಡೋದು ನೋಡೋದು ಇಲ್ಲಿಯ ಒಂದು ಉದ್ದೇಶ ಅಂತ ಸ್ಪಷ್ಟ ಅನ್ನಿಸ್ತದೆ. ಯಾಕಂದ್ರೆ ಜನಕ್ಕೆ ಕೊನೆಯ ಕಾಲದಲ್ಲಿ ಏನಿರ್ತದೆ ಆಗಿರ್ತದೆ ಘಟನೆಗಳು ಅವು ಭಾಳ ನೆನಪುಳಿದಿರ್ತಾವೆ. ಜನರ ನೆನಪಿನ ಶಕ್ತಿ ಭಾಳ ಕಡಿಮೆ. ಅದಕ್ಕಾಗಿ ಇಲೆಕ್ಷನ್ ಬಂದಂಗೆ ಇವೆಲ್ಲ ಜೋರು ಮಾಡುವುದರಿಂದಾಗಿ ಇದರ ಲಾಭ ಕಾಂಗ್ರೆಸ್ ಆಗಿದ್ದು ಹೆಚ್ಚಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆಗ್ಲಿಕ್ಕೆ. ಅದರಲ್ಲೂ ಬಿಡದಿದಂತೂ ನಿಶ್ಚಿತವಾಗಿ ಕುಮಾರಸ್ವಾಮಿ ಸುಲಭವಾಗಿ ಬಿಟ್ಟುಕೊಳ್ಳೋದಿಲ್ಲ. ಅಲ್ಲಿಂದ ಬೆನ್ನು ಹತ್ಬಿಟ್ಟಿದ್ದಾರೆ ಅವ್ರು. ಹೌದು, ಅವರ ಮಾಡಿದ್ದು ಎಲ್ಲ ಸರಿ. ಆದರೆ ಇವಾಗ ಜನ ಅಂತಾರೆ ಅವ್ರು ಮಾಡಲೇ ಬಿಡಪ್ಪ, ಇವತ್ತು ಒಪ್ಕೊಂಡಿದ್ದಾರೆ ಅವರು ಹಿಂದೆ ಸರಿದಿರೋದ್ರಿಂದ. ಮತ್ತು ನಿಮಗೇನಾಗಿದೆ ಡಿ ಕೆ ಶಿ ಅವ್ರು ಹಿಂದೆ ಸೇರಿ ಅಂತ ಅವ್ರು ಕೇಳ್ತಿದ್ದಾರೆ. ಬಹುಸಂಖ್ಯಾತರ ಇದ್ದರು, ಕೆಲವು ಅಲ್ಪಸಂಖ್ಯಾತರು ಇರ್ಬೋದು, ಮಾರು ದಿಶೆಯಲ್ಲಿ ಅವರು ಆಸಕ್ತಿ ತೊಗೊಂಡಿರ್ಬೋದು. ಅವ್ರು ಮಾರಲಿ ಅಂತ ಹೇಳಿದೆ ಈಗಾಗಲೇ ಗೌರ್ಮೆಂಟು, ಮಾರಲಿ ಪಾನಿ ಕೊಟ್ಟು ಹೋಗ್ರಂತೇಳಿ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ಅದಕ್ಕೆ ಬೆನ್ನು ಹೊತ್ತಂಥ ವಿಷಯ ಮಾಡಿ ಇವತ್ತು ಡಿ ಕೆ ಶಿ ಅವರು ಜನರ ಒಂದು ಮನಸ್ಸನ್ನು ದೂರಿಸ್ತಾ ಇದ್ದಾರೆ. ಈಗ ಇದೊಂದು ಬಂದದ ನಾಗೇಂದ್ರ ಅವರನ್ನು ಇಷ್ಟು ರಾಜೀನಾಮೆ ತೊಗೊಳ್ಬೇಕಾಗಿತ್ತೇನೋ ನೈತಿಕ ನೆಲೆಗಟ್ಟಿನಲ್ಲಿ. ಕಾನೂನಾತ್ಮಕವಾಗಿ ಅವ್ರು ಕರೆಕ್ಟ್ ಇರ್ಬೋದಿಲ್ಲ ಅಂತಲ್ಲ, ಆದರೆ ನೈತಿಕ ನೆಲೆಗಟ್ಟಿನಲ್ಲ ಜನರ ಮನದಲ್ಲಿ ಕಾಂಗ್ರೆಸ್ನ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂಥ ಕೆಲಸವನ್ನು ಬಿ ಜೆ ಪಿಗರು ಒಂದು ಆಳಕ್ಕೆ ಇಳಿಸಿ ಮಾಡ್ತಾಯಿದ್ದಾರೆ. ಮತ್ತು ವಿರೋಧ ಪಕ್ಷದ ದೃಷ್ಟಿಕೋನ ನೋಡಿದಾಗ ಬಿ ಜೆ ಪಿಗರು ಇಡೀ ಇತಿಹಾಸವನ್ನು ನೋಡಿದಾಗ ಭಾಳಷ್ಟು ಸಮರ್ಪಕವಾಗಿ ವಿರೋಧ ಪಕ್ಷದ ಕೆಲಸ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಈ ಮುಂಬರುವ 2028ರಲ್ಲಿ ನಾಗೇಂದ್ರ ವಿಷಯವನ್ನು ದೊಡ್ಡದು ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರಾಗುವಂಥ ವಿಚಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಈವನ್ ಕಾಂಗ್ರೆಸ್ಸಲ್ಲೂ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿ ಎಸ್ ಅವ್ರಿಗೆ ಬರೆದ ಪತ್ರ ಮುಂದಿನ ದಿನಗಳಲ್ಲಿ ಇವತ್ತೇನೋ ಸಣ್ಣ ಗಾಳಿ ಇದೆ, ತಂಗಾಳಿ ಆಯಿತು ಏನೋ ಗಾಳಿ ಇದೆ, ಮುಂದಿನ ದಿನದಲ್ಲಿ ಬಿರುಗಾಳಿಯಾಗಿ ಡಿ ಕೆ ಶಿ ಅವ್ರ ಸರ್ಕಾರಕ್ಕೆ ಪೆಟ್ಟು ಆಗಬಹುದಾ ಅಂಥೇಳಿ ಅವ್ರು ಹಿತೈಷಿಗೋಸ್ಕರ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ವೈರಿಗಳಿಂದ ಸಹಜ ಹಾಳಾಗಿ ಹೋಗ್ಬಿಡಪ್ಪ ಆಗೋದು ಬೇಡ ಅಂತೇಳಿ ವಿಶೇಷವಾಗಿ ಸಹಜ ಅವ್ರ ವೈರಿಗಳು ಯಾರು ರಾಜಕೀಯ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಅವರಿಲ್ಲ ಇವರು ಒಳ್ಳೆ ಆಡಳಿತ ಕೊಡೋದು ಬೇಡ, ನಾಳೆ ಇವರು ಉಳಿದು ಬಿಡ್ತಾರೆ ಪರ್ಮನೆಂಟ್ ಅನ್ನುವಂಥ ವಿಚಾರ ಬಹುಸಂಖ್ಯಾತರಲ್ಲಿ ಅವ್ರ ವಿರೋಧಿಗಳಲ್ಲಿ ಎಲ್ಲ ನೆರವೇರಿ ಡಿ ಕೆ ಶಿ ಅವರು ಇಟ್ಟಂಥ ಈ ಒಂದು ನಾಗೇಂದ್ರ ಪ್ರಕರಣ ಅದು ರಾಜ್ಯಪಾಲರ ಮೇಲೆ ಪತ್ರ ಬರೆದಾರೆ. ಇವತ್ತು ಅದು ಚರ್ಚೆ ಮಾಡೋದಕ್ಕೆ ಏನು ಪರಿಹಾರಪ್ಪ ಇದು ಜನಕ್ಕೆ